ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಮುಂದೆ ನಾನು ಪದರಾಗಿ ತುಂಬಾ ಸಾಫ್ಟಾಗಿ ಯಾವ ಥರ ಚಪಾತಿ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಸಾಫ್ಟಾಗಿರೋಂಥ ಚಪಾತಿ ಮಾಡೋದಂತ ಹೇಳಿಬಿಟ್ಟು. ನಾನಿಲ್ಲಿ ಚಪಾತಿ ಮಾಡೋಕ್ಕೆ ತುಂಬಾ ಮೆದುವಾಗಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ತುಂಬಾ ಮೆದುವಾಗಿದೆ ಹಿಟ್ಟು. ಸೊ ಈ ಹದದಲ್ಲಿ ನೀವು ಗೋಧಿ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟು ಒಂದು 2 to 3 hours ನೆನೆ ಇಡಬೇಕು. ಅಂದಾಗ ಮಾತ್ರ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಆದಿರೋ ಹಿಟ್ಟು ಚೆನ್ನಾಗಿ ನೆಂದಿರೋ ಹಿಟ್ಟಿಂದ 2 ಉಳ್ಳಿ ಥರ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದನ್ನು ನಾವು ತಗುಡು ಅಂತ ಹೇಳ್ತೀವಲ್ವ, ಇದು ಹೋಳಿಗೆ ಶೀಟ್ ಅಂತಲೂ ಹೇಳ್ತಾರೆ ಅಥವಾ ತಗುಡು ಅಂತಲೇ ಹೇಳ್ತಾರೆ ಉತ್ತರ ಕರ್ನಾಟಕದವರಾದರೆ. ಅದಕ್ಕೆ ನಾವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಆಮೇಲೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸವರ್ಕೊಳ್ಬೇಕು. ಸವರ್ಕೊಂಡ ನಂತರ 2 ಉಳ್ಳಿಯಾಗಿ ಈ ಥರ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟು ಅದಕ್ಕೂ ಸಹ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಬಿಟ್ಟು ಮಿಡಲ್ ಪೋರ್ಷನಲ್ಲಿ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು ನಾವು. ಸೊ ನೋಡ್ತಾ ಇದ್ರಲ್ವ, ಈ ಥರ 2 ಮಾಡ್ಕೊಂಡ್ಬಿಟ್ಟು ಅದ್ರ ಮಧ್ಯ ಹಿಟ್ಟು ಮತ್ತು ಎಣ್ಣೆ ಹಚ್ಬಿಟ್ಟು ಅದೆರಡನ್ನೂ ನಾವು ಕೂಡಿಸ್ಬೇಕು. ಸೊ ಈ ಥರ ಮಾಡಿಕೊಂಡು ಒಂದೇ ಉಳ್ಳಿಯಾಗಿ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡ ನಂತರ ಅದನ್ನ ನೀಟಾಗಿ ನಾವು ಲತ್ತಣಿಕೆಯಿಂದ ತುಂಬಾ ಸಾಫ್ಟಾಗಿ ನಾವು ಲತ್ತರಿಸ್ಕೊಂಡು ಹೋಗಬೇಕು. ತುಂಬ ಫೋರ್ಸ್ ಆಗಿಬಿಟ್ಟು ಲಟ್ಟಿಸ್ಕೊಂಡು ಹೋದರೆ ಚಪಾತಿ ಪದರಾಗಿ ಬರಲ್ಲ, ಆಮೇಲೆ ಸಾಫ್ಟು ಸಹ ಆಗೋಲ್ಲ. ಅದ್ರ ಸಲುವಾಗಿ ತುಂಬಾ ಸಾಫ್ಟಾಗಿ ಬರೋ ಥರ ನಾವು ಚಪಾತಿನ ಲಟ್ಟಿಸ್ಕೊಂಡು ಹೋಗಬೇಕು. ನೀವು ಇನ್ನೂ ಒಂದು ಜಾಸ್ತಿ ಪದರ ಬೇಕಾಗಿದ್ದರೆ ಅದನ್ನು ಇನ್ನೊಂದು ಟೈಮು ಫೋಲ್ಡು ಮಾಡ್ಕೊಂಡ್ಬಿಟ್ಟು ಈ ಥರ ತಗಡ ಮೇಲೆ ನಿಧಾನವಾಗಿ ಲಟ್ಟಿಸ್ಕೊಂಡು ಹೋಗಬೇಕು. ಯೂಶ್ವಲಿ ಈ ಥರ ಸಾಫ್ಟಾಗಿರೋಂತಹ ಚಪಾತಿನ ಎಣ್ಣೆ ಹಚ್ಚಿ ಮಾಡಿದ್ರೆ ತುಂಬಾ ಸಾಫ್ಟಾಗಿರುತ್ತೆ. ಆಮೇಲೆ ತುಂಬ ಟೈಮು ಸಹ ನಾವು ಎತ್ತಿಟ್ಕೊಳ್ಬೋದು. ಲಂಚ್ ಬಾಕ್ಸ್ಗೆ ಅಥವಾ ಡಿನ್ನರ್ಗೆ ಈ ಥರ ಸಾಫ್ಟಾಗಿರೋಂಥ ಚಪಾತಿ ಮಾಡ್ಕೊಂಡು ಊಟ ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಯಾವ ಥರ ನೀಟಾಗಿ ಚಪಾತಿ ರೌಂಡ್ ಶೇಪಲ್ಲಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಈ ಥರ ತಗಡ ಮೇಲೆ ಮಾಡಿದ್ರೇ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಹರಿಯೋದಿಲ್ಲ ಚಪಾತಿನೂ. ನಿಮಗೆ ಈ ತಗಡು ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಈ ಥರ ಸಾಫ್ಟ್ ಚಪಾತಿ ಮಾಡಿರೋಂಥ ತುಂಬ ಶಾರ್ಟ್ಸು ಸಹ ಹಾಕಿದ್ದೀನಿ. ಆ ಶಾರ್ಟ್ಸ್ ಹಾಕಿದಾಗ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದಾರೆ ಈ ಚಪಾತಿ ಶೀಟ್ ಹೆಲ್ಪ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿದ್ದೀನಿ, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಇವಾಗ ತವಾನೂ ರೆಡಿಯಾಗಿದೆ, ತವಾ ಬಿಸಿಯಾಗಿದೆ. ಅದಕ್ಕೆ ನಾವು ಚಪಾತಿನ ಹಾಕ್ಕೊಳ್ಳೋಣ. ಈ ಥರ ನಾವು ಮಾಡಿರೋಂಥ ತಗಡನ್ನ ನಾವು ಉಲ್ಟಾ ಇಟ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಎತ್ಕೊಂಡು ಹೋದರೆ ಈ ಥರ ಚಪಾತಿ ಹಂಚ ಮೇಲೆ ಎಲ್ಲೂ ಹರಿದೇನೆ ಚೆನ್ನಾಗಿ ಹಾಕ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಮೀಡಿಯಮ್ ಫ್ಲೇಮ್ ಇಟ್ಟು ಈ ಚಪಾತಿನ ಬೇಯಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಚಪಾತಿ ಬೇಯ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಪದರಾಗಿ ಚಪಾತಿ ಬರುತ್ತೆ. ನೀವು ಈ ಥರ ಟ್ರೈ ಮಾಡಿ, ತುಂಬಾ ಸಾಫ್ಟಾಗಿರುತ್ತೆ. ಆಮೇಲೆ ತುಂಬ ಟೈಮು ಇಟ್ಬಿಟ್ಟು ನಾವು ತಿನ್ಬೋದು. ನೋಡ್ತಾ ಇದ್ದೀರಲ್ಲ ಚಪಾತಿ ಯಾವ ಥರ ಉಬ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಯೂಶ್ವಲಿ ಈ ಥರ ಮಾಡೋದ್ರಿಂದ ನಿಮಗೆ ಸಾಫ್ಟಾಗಿರೋಂಥ ಚಪಾತಿನೂ ತಿನ್ನೋಕ್ಕಾಗುತ್ತೆ. ಆಮೇಲೆ ತುಂಬ ಟೈಮು ಇಟ್ಬಿಟ್ಟು ಅದನ್ನು ಊಟನೂ ಮಾಡ್ಬೋದು. ಸೊ ಈ ಥರ 2 ಸೈಡು ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ಚಪಾತಿನ ಊಟ ಮಾಡ್ಬೋದು. ಸೊ ನೋಡಿದ್ರಲ್ವ, ಈ ಥರ ಪದರ ಚಪಾತಿ ಮಾಡ್ಕೊಳ್ಳೋಕ್ಕೆ ತಗಡನ್ನ ಯೂಸ್ ಮಾಡ್ಬೋದು, ಅಥವಾ ಈ ಹೋಳಿಗೆ ಶೀಟ್ ಅಂತಲೂ ಹೇಳ್ತಾರೆ. ಅದನ್ನು ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಉಳ್ಳೆನ ಇಟ್ಕೊಂಡ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಪುನಃ ನಾವು ಚಪಾತಿನ ಲಟ್ಟಿಸ್ಕೊಂಡು ಹೋದರೆ ಚಪಾತಿ ನೀಟಾಗಿ ರೌಂಡ್ ಶೇಪಲ್ಲಿ ಎಲ್ಲೂ ಸಹ ಹರಿದೇನೆ ಚಪಾತಿ ನೀಟಾಗಿ ಬರುತ್ತೆ. ಸೊ ಇನ್ನೊಂದು ಟಿಪ್ಸ್ ಅಂತಂದರೆ, ಇದಕ್ಕೆ ಮೃದುವಾಗಿ ಚಪಾತಿ ಬೇಕಂದರೆ ಫಸ್ಟ್ ನಾವು ಗೋಧಿ ಹಿಟ್ಟಿನ ನಾದ್ಕೊಂಡಿರ್ತೀವಲ್ವ, ಅದನ್ನ ತುಂಬ ಟೈಮ್ ನೆನೆಸ್ಬೇಕು. ನೆನೆಸಿದ್ರೆ ಮಾತ್ರ ಚಪಾತಿ ತುಂಬಾ ಸಾಫ್ಟಾಗಿ ಎಲ್ಲೂ ಹರಿದೇನೆ ಚೆನ್ನಾಗಿ ಬರುತ್ತೆ. ಸೊ ಮೇನ್ ಇರೋದು ಗೋಧಿ ಹಿಟ್ಟು ಯಾವ ಹದದಲ್ಲಿ ನಾವು ನಾದ್ಕೊಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ತುಂಬಾ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡಿರಬೇಕು ಹಿಟ್ಟನ್ನ, ಅಂದಾಗ ಮಾತ್ರ ಚಪಾತಿ ಚೆನ್ನಾಗಿ ಬರೋದು. ಸೊ ನೋಡ್ತಾ ಇದ್ದೀರಲ್ವ ಚಪಾತಿ ಯಾವ ಥರ ಉಬ್ತಾ ಇದೆ ಅಂತ ಹೇಳಿಬಿಟ್ಟು. ಪುರಿ ಥರ ಉಬ್ತಾ ಇತ್ತು ಚಪಾತಿ, ಅಷ್ಟೊಂದು ತುಂಬಾ ಸಾಫ್ಟಾಗಿತ್ತು. ಆಮೇಲೆ ಚಿಕ್ಕ ಮಕ್ಕಳಿಗೆ ಈ ಥರ ಸಾಫ್ಟಾಗಿರೋಂಥ ಚಪಾತಿ ಮಾಡಿಬಿಟ್ಟು ಅದ್ರ ಮಧ್ಯ ಸಕ್ಕರೆ ತುಪ್ಪ ಅಥವಾ ಬೆಲ್ಲ ತುಪ್ಪ ಆ ಥರ ಮಾಡ್ಕೊಂಡ್ಬಿಟ್ಟು ಸುರುಳಿ ಸುತ್ತಕೊಟ್ರೆ ನೀಟಾಗಿ ಚಪಾತಿನ ಮಕ್ಕಳು ತಿಂತಾರೆ. ಸೊ ಹೋಪ್ ನಿಮಗೆ ಈ ಸಾಫ್ಟಾಗಿ ಮಾಡಿರೋಂತಹ ಚಪಾತಿ ಅಥವಾ ಪದರ ಮಾಡಿರೋಂತಹ ಚಪಾತಿದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ವೆರೈಟಿಲಿ ಚಪಾತಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.